ವಿಕ್ಟಿಮ್ ಕಲ್ಬ್ರೇಟ್ ನಿಮ್ಗೆ 19 ಗೊತ್ತಾಗುತ್ತೆ. ಗುರುಗಳೇ ನಮಸ್ಕಾರ, ಹಾಗೂ ಬಂದಿರೋ ಮಾಧ್ಯಮ ಮಿತ್ರರು ಹಾಗೂ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾವು ಕಾರ್ತಿಕ್ ಅವ್ರು ತುಂಬ ಚೆನ್ನಾಗಿ ಕಂಟೆಂಟ್ ಕನ್ವೆ ಮಾಡೋದು, ನಮ್ಮೆಲ್ಲರಿಗಿಂತ ಇಡೀ ಸಿನಿಮಾನ ತುಂಬ ಚೆನ್ನಾಗಿ ಸಮ್ ಅಪ್ ಮಾಡಿದ್ರಿ ಕಾರ್ತಿಕ್, ಥ್ಯಾಂಕ್ ಯು. ಏನಾಗುತ್ತೆ, ಒಂದು ಕತೆ ಅಂತ ಹೇಳಕ್ಕೆ ಬಂದಾಗ ಒಂದು ರೆಗ್ಯುಲರ್ ಫಾರ್ಮ್ಯಾಟಲ್ಲಿ ಒಂದು ಲವ್ ಸ್ಟೋರಿನೋ, ಒಂದು ಥ್ರಿಲ್ಲರ್ ಅಂದಾಗ ಥ್ರಿಲ್ಲರ್ ಜೊತೆ ಏನೇನು ಎಲಿಮೆಂಟ್ಸ್ ಇಡ್ತೀವಿ, ಸೊ ಇದೆಲ್ಲ ಮುಖ್ಯ ಆಗುತ್ತೆ. ಇವತ್ತಿನ ದಿನದಲ್ಲಿ ಆಡಿಯನ್ಸ್ ಹೆಂಗೆ ಎಜುಕೇಟ್ ಆಗಿದಾರೋ, ನಾವು ಆ್ಯಸ್ ಫಿಲಮ್ ಮೇಕರ್ಸ್ ಆ್ಯಂಡ್ ಆ್ಯಕ್ಟರ್ಸ್ ನಾವು ಎಜುಕೇಟ್ ಆಗಿ ಅವ್ರೇನು ರಿಕ್ವೈರ್ಮೆಂಟ್ ಇದೆ, ಅವ್ರ ಐಡಿಯಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಆ ಲೆವೆಲ್ಗೆ ನಾವು ಹೋಗ್ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಸಿನಿಮಾ ಶುರು ಮಾಡಿದಾಗ, ನಾನಾಗಲಿ ರಾಜಾಗಲಿ, ಒಂದು ಕತೆ ಒಂದು ಲೈನ್ ಅಂತ ಬಂದಾಗ ಒಂದು ಹೆಣ್ಣಿನ ಸುತ್ತ ಈಗ ಸ್ಟೋರಿ ಏನೋಗುತ್ತೆ ಅದು ನಮಗೆ ತುಂಬ ಇಂಟ್ರೆಸ್ಟಿಂಗ್ ನರೇಟಿವ್ ಆಗಿ ಬಂತು. ಅದನ್ನು ಡೆವಲಪ್ ಮಾಡ್ತಾ 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 ಫಸ್ಟ್ ಲೋಹಿತಿನ ಒಂದು ಲೈನ್ ತೊಗೊಂಡಿದ್ದಾಗಿರ್ಬೋದು, ಆಮೇಲೆ ಸುನೀಲ್ ಅವರಾಗಿರ್ಬೋದು, ಸುರೇಶ್ ಅವ್ರು ವರ್ಕ್ ಮಾಡಿದ್ದಾಗಿರ್ಬೋದು, ಆಮೇಲೆ ಓವರ್ ಆಲ್ ಬೌಂಡ್ ಸ್ಕ್ರಿಪ್ಟ್ ಆಗಿ ಬಂದ ಮೇಲೆ ಇದರಲ್ಲಿ ಎಲ್ಲ ಆ್ಯಕ್ಟರ್ಸು ಬಂದು ಅವ್ರವ್ರು ಇನ್ಪುಟ್ ಕೊಟ್ಟಿದ್ದಾರೆ. ಈ ಕಿಶೋರ್ ಸರ್ ಬಂದು ಮಾಡ್ಬೇಕಾದ್ರೆ ಅವ್ರ ಸೀನ್ಗಳ ಟೈಮಲ್ಲಿ ಅವ್ರು ಬರೀ ಅವ್ರದ್ದನ್ನು ನೋಡಿಲ್ಲ, ಪ್ರತಿಯೊಬ್ಬರು ಎಲ್ಲ ಕ್ಯಾರೆಕ್ಟರ್ ಸ್ಟೈಲಾಗಿ ಏನೇನು ಬರ್ತಾ ಇದೆ ಅದು ಏನು ಬಂದರೆ ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ, ಸೊ ಅದನ್ನು ನೋಡಿದ್ದಾರೆ. ರಾಜ್ ಓವರ್ ಕೂತ್ಕೊಂಡು ಎಲ್ಲರೂ ನೋಡಿದ್ದಾರೆ. ಇದೆಲ್ಲದಕ್ಕೂ ಸೇರಿ ಈ ಸಿನಿಮಾ ಇವತ್ತು ಔಟ್ಪುಟ್ ಬಂದಿರೋದು. ಸೊ ನಿಮಗೆ ಒಬ್ಬರು ಯಾರೇ ಆಗ್ಬೋದು, ಈಗ ನಾನು ಅಂಥದ್ದೊಂದು ಸ್ಟಾರ್ ಏನಲ್ಲ, ಇವತ್ತು ಒಂದು ಗ್ಯಾಪ್ ಕೊಟ್ಟು ಬರ್ಬೇಕಾದ್ರೆ ಯಾರೋ ಒಬ್ರು ನೋಡ್ಬೇಕು ಈ ಸಿನಿಮಾ ಅಂತ ಯೋಚನೆ ಮಾಡ್ಬೇಕಂದ್ರೆ ಸೊ ನಾವು ಕಂಟೆಂಟ್ ಥ್ರೂನೇ ಬರಬೇಕಾಗುತ್ತೆ. ಆ ಕಂಟೆಂಟ್ ಹೇಗೆ ಕೊಡ್ತೀವಿ ಅನ್ನೋದು ಅವ್ರನ್ನ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಇಲ್ಲಿ ಏನೋ ಒಂದು ಓಕೆಪ್ಪ ಇವ್ರೇನೋ ಒಂದು ಮಾಡಿದಾರೆ ಆನೆಸ್ಟಾಗಿ, ಇಲ್ಲಿ ಬಂದು ನೋಡಬೇಕು ಅನ್ನೋದು ಒಂದು ಥಾಟ್ ಕ್ರಿಯೇಟ್ ಮಾಡ್ತೀವಲ್ಲ, ಅದೇ ನಮಗೆ ಒಂದು ಸಕ್ಸಸ್ ಅಂತ ನಾನು ಭಾವಿಸ್ತೀನಿ. ಸೊ ಆ ನಿಟ್ಟಿನಲ್ಲಿ ಇಡೀ ತಂಡ ಕೆಲಸ ಮಾಡಿದೆ. ಓವರಾಲ್ ಸಂಗೀತ ಅವ್ರ ಪಾತ್ರ ಆಗಿರ್ಬೋದು, ಅಕ್ಷತಾ ಅವ್ರ ಪಾತ್ರ ಆಗಿರ್ಬೋದು, ಎಲ್ಲ ಯೂನಿಕ್ ಆಗಿದೆ. ಪ್ರವೀಣ್ ಜೈನ್ ಅವ್ರ ಪಾತ್ರನೂ ಅಷ್ಟೇ, ಇದು ತುಂಬ ರಿವೀಲ್ ಮಾಡಿಲ್ಲ ಅನ್ನೋದ್ರೆ ನಮ್ಮೆಲ್ಲ ಪಾತ್ರಗಳು ಆ ಪಾತ್ರಗಳಿಂದಲೇ ಈ ಪಾತ್ರ ತುಂಬ ಎಲಿವೇಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಇನ್ನು ಸಾಕಷ್ಟು ಪಾತ್ರಗಳ ಬಗ್ಗೆ ರಾಜ್ ಮಾತಾಡ್ತಾರೆ, ಇನ್ನೊಂದಷ್ಟು ಇನ್ನು ಸಂಗೀತ ಅವರು ಡಿಸ್ಕಸ್ ಮಾಡ್ತಾರೆ. ಇನ್ನು ನಿಮ್ದೇನಾರ ಪ್ರಶ್ನೆ ಇದ್ರೆ ಅಥವಾ ಮಾಧ್ಯಮದ ಅಲ್ಲ, ನನಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಅಂತ ಕೇಳಂಗೆ ಇಲ್ಲ ಅನ್ಸುತ್ತೆ. ಟ್ರೈಲರ್ ನೋಡಿದ್ರೆ ಅದು ನೀವು ರಿವೀಲ್ ಮಾಡಲ್ಲ ಅಂತ ಕೇಳ. ನನ್ನ ಪಾತ್ರ ನಾನು ಆಲ್ರೆಡಿ ಹೇಳ್ದಂಗೆ ಒಬ್ಬ ಡೈರೆಕ್ಟ್ರು, ಸಿನಿಮಾ ಒಳಗಡೆ ಒಬ್ಬ ಡೈರೆಕ್ಟ್ರು ನಾನು. ಸೊ ಕನ್ನಡ ಬಗ್ಗೆ ತುಂಬ ಪ್ರೀತಿ ಅಭಿಮಾನ ಇದೆ. ಅದನ್ನ ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ಸಕ್ಸಸ್ಸು ಫೇಲಿಯರಿಂದ ನನಗೇನು ಇಂಪ್ಯಾಕ್ಟ್ ಆಗಿರುತ್ತೆ, ಆ ಜರ್ನಿಲಿ ಇವ್ರಿಗೆ ಸಿಗ್ತಾರೆ, ಆ ಜರ್ನಿಯಿಂದ ಇವ್ರಿಗೆ ನನಗೆ ಟ್ರಾವೆಲ್ ಮಾಡಿಸ್ತಾರೆ, ಅದೆಲ್ಲ ಸಿನಿಮಾ. ಅಲ್ಲ, ಎಲ್ಲರೂ ಸಿಂಪಲ್ ಸಚಿನ್, ಬಹಳ ಸರಳತೆ, ಈ ತರ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಅವ್ರು ಹೇಳ್ತಾರೆ. ಬಟ್ ಅಲ್ಲಿ ಆನ್ ಸ್ಕ್ರೀನ್ ನಮಗೆ ನೋಡಿದಾಗ ಅಲ್ಲೂ ಅಷ್ಟೇ ಮುಖದಲ್ಲಿ ಮೋಸ್ಟ್ಲಿ ಎದುರುಗಡೆ ಇರೋ ಅಂತ ಪಾತ್ರಗಳಿಗೆ ನಿಮ್ದು ವಿಚಾರಗಳನ್ನ ಕಂಡುಹಿಡಿಯೋದು ಕಷ್ಟ ಆಗೋದು. ಆ ಥರದ್ದೊಂದು ಎಕ್ಸ್ಪ್ರೆಷನ್ ಇದೆ ಎಲ್ಲ ಸೀನಲ್ಲೂ. ಒಂದಷ್ಟು ಕೇಸಸ್ ನಾವಂತೂ ಮಾಡ್ತಾ ಇದೀವಿ. ನೀವು ಹೇಳ್ದ ಹಾಗೆ ತುಂಬಾ ಕ್ಲಾರಿಟಿಲಿ ಮಾತಾಡಿದ್ರಿ. 3ನೇ ಸಿನಿಮಾ ನಮಗ್ ಗೊತ್ತಿರ್ಬೇಕು ಕಂಟೆಂಟ್ ಮೇಲೆ ನಾವ್ ಎಷ್ಟು ವರ್ಕ್ ಮಾಡ್ಬೇಕು ಅನ್ನೋದು ಅಂತ. ತುಂಬಾ ಒಳ್ಳೇದಾಗ್ಲಿ, ನೂರಾರು ಸಿನಿಮಾಗಳು ನಿಮ್ ಕಡೆಯಿಂದ ಬರ್ಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ನಮ್ಗಿದೆ ಸಚಿನ್ ಸರ್. ಆರೆಂಜ್ ಸೀಕ್ರೆಟ್ ಹೇಳ್ತೀನಿ. ಮೊದಲನೇದಾಗಿ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಗುರುಗಳಿಗೆ, ಇಲ್ಲಿ ಬಂದಿರುವಂಥ ನನ್ನ ಕುಟುಂಬದವರು, ನನ್ನ ಸ್ನೇಹಿತರು, ನಮ್ಮ ಸಚಿನ್ ಅವರ ವೈಫ್ ಆಗಿರ್ಬೋದು, ಅಥವಾ ನನ್ನ ಎಲ್ಲ ತಂಡದ ಟೀಮ್ಮೇಟ್ಸ್, ನಮ್ಮ ನಿರ್ದೇಶಕರಿಗೆ ಹಾಗೂ ನಮ್ಮ ನಿರೂಪಣೆ ಮಾಡ್ತಿರುವಂಥ ನಮ್ಮ ಬ್ಯೂಟಿಫುಲ್ ಅಂಕಿತಾಗೆ ಥ್ಯಾಂಕ್ ಯು ಸೋ ಮಚ್. ಚಿತ್ರದ ಬಗ್ಗೆ ಆಗಲೇ ಟ್ರೈಲರಲ್ಲಿ, ನಾನು ಆ್ಯಕ್ಚುಲಿ ಟ್ರೈಲರಲ್ಲಿ ಇಷ್ಟೊಂದೆಲ್ಲ ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಹಲವಾರು ವಿಷಯಗಳು ತುಂಬ ಡೆಪ್ತಲ್ಲಿ ನಮ್ಮ ಟ್ರೈಲರಲ್ಲಿ ಕಾಣಿಸ್ತಾ ಇದೆ. ಸೊ ಪ್ರಶ್ನೆಗಳು ಆ್ಯಕ್ಚುಲಿ ಎಲ್ಲರೂ ಮುಖದಲ್ಲೂ ಕಾಣಿಸ್ತಿತ್ತು. ನಾನು ಆ್ಯಕ್ಚುಲಿ ಟ್ರೈಲರ್ ನೋಡ್ತಿರ್ಲಿಲ್ಲ, ಹಿಂದೆ ಎಲ್ಲರ ಮುಖ ನೋಡ್ತಿದ್ದೆ. ಸೊ ಆ ಎಕ್ಸ್ಪ್ರೆಷನು, ಆ ರಿಯಾಕ್ಷನ್ಗೋಸ್ಕರನೇ ನಾವು ಕಾಯ್ತಾ ಇದ್ದೀವಿ. ಇನ್ನು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಮುಖದಲ್ಲಿ ಇನ್ನೆಷ್ಟು ಪ್ರಶ್ನೆಗಳು ಕಾಡುತ್ತೆ ಅನ್ನೋದು ಒಂದು ವಿಚಾರ. ಈಗ ಕಮಲ್ ಶ್ರೀದೇವಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಕಮಲ್ ಒಂದು ಪಾತ್ರ, ಶ್ರೀದೇವಿ ಒಂದು ಪಾತ್ರ. ನಾವು ಯಾವಾಗಲೂ ಹೇಳ್ತೀವಿ ವರ್ಲ್ಡ್ ಇಸ್ ವೆರಿ ಸ್ಮಾಲ್ ಆ್ಯಂಡ್ ರೌಂಡ್ ಅಂತ. ನಮಗೆ ಪ್ರತಿಯೊಬ್ಬರು ಗೊತ್ತಿರ್ತಾರೆ, ಬಟ್ ಬೇರೆ ಬೇರೆ ಜಾಗಗಳಲ್ಲಿರ್ತಾರೆ. ಹೇಗೆ ಅವರಿಬ್ಬರು ಒಂದು ಕಡೆ ಸೇರ್ತಾರೆ, ಯಾವ ಒಂದು ವಿಷಯ ಅವರನ್ನು ಒಂದುಗೂಡಿಸುತ್ತೆ, ಅಲ್ಲಿಂದ ಅವರ ಒಂದು ಜರ್ನಿ ಏನಿದೆ ಹೇಗೆ ಟ್ರಾವೆಲ್ ಆಗುತ್ತೆ, ಅವರ ಒಂದು ಲೈಫ್ನಲ್ಲಿ ಏರುಪೇರು ಏನಿರುತ್ತೆ, ಆ ಒಂದು ಜರ್ನಿನೇ ಕಮಲ್ ಶ್ರೀದೇವಿ. ಸೊ ಇದರಲ್ಲಿ ಶ್ರೀದೇವಿಯ ಪಾತ್ರ ನೀವು ನೋಡಿದಾಗೆ, ನಾನು ಆ್ಯಕ್ಚುಲಿ ಇಲ್ಲೇ ಇದ್ದೀನಿ, ಅದರಲ್ಲಿ ಮಾತ್ರ ಪ್ರಾಬಬ್ಲಿ ಅಷ್ಟೊಂದು ನೋವು ಅನ್ಭವಿಸಿದ್ದು ಅನಿಸುತ್ತೆ. ಬಟ್ ಐ ಡೆಫಿನೆಟ್ಲಿ ಹ್ಯಾವ್ ಟು ಸೇ ರಾಜ್
ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಈ ಒಂದು ಪಾತ್ರಕ್ಕೆ ನೀವು ಆ್ಯಪ್ಟ್ ಆಗಿದ್ದೀರಾ ಅಂತ ರಾಜ್ ಮೈಂಡಲ್ಲಿ ಅದು ಹೆಂಗೆ ಬಂತು ನಂಗೆ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಕ್ಲಾಂತ ಅಲ್ಲಿ ಪ್ರಾಬಬ್ಲಿ ನೀವು ಬಂದು ನಮ್ಮ ಪ್ರೀಮಿಯರ್ ನೋಡಿ ಅದಕ್ಕೆ ಸಪೋರ್ಟ್ ಮಾಡಿದ್ರಿ. ಆ ಟೈಮಲ್ಲಿ ಅವ್ರಿಗೆ ಅನ್ನಿಸ್ತು ಅನ್ಸುತ್ತೆ ಸಂಗೀತ ಅವ್ರ ಈ ಪಾತ್ರ ಮಾಡ್ಬೋದು ಅಂತ. ಅವತ್ತಿನ ದಿನ ನಾನು ಆ ಡಿಸ್ಕ್ರಿಪ್ಷನ್ ಓದಿ ನನಗೆ ಈ ಪಾತ್ರ ಮಾಡಲೇಬೇಕು ಅನ್ನೋ ಹುಚ್ಚು ಹಿಡಿತು. ಅದರಲ್ಲೂ ನಮ್ಮ ಸುನಿಲ್ ಅವರ ನಿರ್ದೇಶನ ಅಂತ ಗೊತ್ತಾದ್ಮೇಲೆ ಐ ವಾಂಟೆಡ್ ಟು ಡೂ ದಿಸ್ ರೋಲ್. ಅವತ್ತು ನಾನೇನಾದರೂ ಮಿಸ್ ಮಾಡ್ಕೊಂಡಿದ್ದಿದ್ರೆ ಪ್ರಾಬ್ಲಿ ಇಲ್ಲಿ ನಿಂತ್ಕೊಂಡು ಇದ್ರ ಬಗ್ಗೆ ಮಾತಾಡೋವಂಥ ಒಂದು ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಸುನಿಲ್ ಅವ್ರ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರಂತ ಒಬ್ಬ ನಿರ್ದೇಶಕನ ನಾನು ಇಲ್ಲಿವರೆಗೂ ನೋಡಿಲ್ಲ, ಆ ರೀತಿ ನಿರ್ದೇಶಕನ ಜೊತೆ ಕೆಲಸ ಮಾಡಿಲ್ಲ. ಬಿಕಾಸ್ ಯಾವುದೇ ಒಂದು ಪಾತ್ರಕ್ಕೂ ಕಟ್ಟು ಹಾಕಲ್ಲ ಅಂತ ಒಬ್ಬ ನಿರ್ದೇಶಕ ಅವರು. ಇದೊಂದು ಪ್ಲೇ ಗ್ರೌಂಡು, ನಮ್ಮೆಲ್ಲ ಆರ್ಟಿಸ್ಟ್ನು ಅದರಲ್ಲಿ ನೀವು ನಿಮ್ಮ ಪಾತ್ರನ ಇದಕ್ಕೆ ಜೀವ ಕೊಡಬೇಕು, ನೀವು ಹೆಂಗೆ ಅದನ್ನು ನಿರ್ವಹಿಸ್ತೀರಾ ನೋಡ್ತೀನಿ. ಅಲ್ಲೇನಾದ್ರೂ ಒಂದು ಸಣ್ಣ ಚೇಂಜಸ್ ಬೇಕಾದಲ್ಲಿ ಮಾತ್ರ ನಾನು ಬಂದು ತಿದ್ದುತ್ತೀನಿ ಅನ್ನೋವಂಥ ಒಬ್ಬ ನಿರ್ದೇಶಕ. ತುಂಬ ಅದ್ಭುತವಾದಂಥ ನಿರ್ದೇಶನ ಮಾಡ್ತಾರೆ ನಮ್ಮ ಸುನಿಲ್ ಅವರು. ಆ್ಯಂಡ್ ಆಫ್ ಕೋರ್ಸ್ ಸಚಿನ್ ನನ್ನ ಒಂದು ಒಳ್ಳೆ ಸ್ನೇಹಿತ ಹಾಗೂ ಕೋ ಆಕ್ಟರ್ ಅಂತ ಹೇಳ್ಬೋದು. ನಮ್ಮ ಕಮಲ್ ಪಾತ್ರಕ್ಕೆ ಒಂದು ಇನಸೆಂಟ್ ಆಗಿರುವಂತ ಒಬ್ರು ಪಾತ್ರಧಾರಿ ಬೇಕಾಗಿತ್ತು. ಸೊ ಅವರ ಮುಖ ನೀವು ನೋಡಿದಾಗಲೇ ಯಾವಾಗಲೂ ಒಂದು ಹಸುಮುಖ, ಅವ್ರು ಯಾವಾಗಲೂ ನೋಡಿ ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತಾರೆ ಅಂತ ಒಬ್ಬ ಮನುಷ್ಯ. ಈವನ್ ಸೆಟ್ಟಲ್ಲೂ ಅಷ್ಟೇ ಹೀಗೆ ಇರ್ತಾ ಇದ್ರು. Probably that is something which connected me and Sachin, I guess. So thank you for being such a wonderful co-actor ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನೋಡಿದ ಹಾಗೆ ನಮ್ಮಲ್ಲಿ ತುಂಬ ಜನ ತಾರಾ ಬಳಗ ಇದ್ದಾರೆ. ನಮ್ಮ ನಿರ್ದೇಶಕರು ಹೇಳಿದಾಗೆ ಅಕ್ಷಿತ್ ಅವರ ಪಾತ್ರ ಆ್ಯಕ್ಚುಲಿ ಒಂದು ಅಪ್ಲೋಡ್ ಮಾಡುವಂಥ ಒಂದು ಪಾತ್ರ, ಸಖತ್ ಬೋಲ್ಡ್, ವೆರಿ ಇಂಡಿಪೆಂಡೆಂಟ್. ಆ್ಯಂಡ್ ಅವರ ಒಂದು ಪಾತ್ರನ ಪ್ರತಿಯೊಂದು ಹೆಣ್ಣು ನೋಡಿದಾಗ ಶಿ ವಿಲ್ ಫೀಲ್, ಅಂದರೆ ಪ್ರಾಬಬ್ಲಿ ನಾನು ಈ ಥರ ಒಂದು ಸಿಚುವೇಶನಲ್ಲಿ ಇದ್ದರೆ ಹೌ ಐ ವುಡ್ ಫೇಸ್ ದ ವರ್ಲ್ಡ್ ಅಥವಾ ಹೌ ಐ ವುಡ್ ಫೇಸ್ ದ ಸೊಸೈಟಿ ಅಂತ, ಆ ರೀತಿ ಒಂದು ಪಾತ್ರ ಅವ್ರದ್ದು. ಮತ್ತು ನಮ್ಮ ಒಂದು ಪಿಲ್ಲರ್ಸ್ ಮಿತ್ರ ಅವರಾಗಿರ್ಬೋದು, ನಾವು ಹಿಂದೆ ಒಂದು ಸಲ ಕೆಲಸ ಮಾಡಿದ್ವಿ ಒಟ್ಟಿಗೆ. ಬಟ್ ಅವ್ರ ಜೊತೆ ಕೆಲಸ ಮಾಡುವಾಗ ಇಡೀ ಸೀನ್ಸಲ್ಲಿ ನಾನು ಬರೀ ನಗ್ತಿರೋದೇನೆ. ಈವನ್ ದೋ ಇಟ್ ವಾಸ್ ಅ ವೆರಿ ಸೀರಿಯಸ್ ಸೀನ್, ಇಮೋಷನಲ್ ಸೀನ್ ನನಗೆ. ಬಟ್ ನನಗೆ ಅವ್ರ ಜೊತೆ ಇರುವಂಥ ಒಂದು ಕೆಮಿಸ್ಟ್ರಿ, ಪ್ರಾಬಬ್ಲಿ ಅವರು ಮಾಡಿಕೊಡುವಂಥ ಒಂದು ಕಂಫರ್ಟ್ ಝೋನ್ ಇರ್ಬೋದು. ಸೊ ದ್ಯಾಟ್ ಮೇಡ್ ಆಲ್ ದ ವರ್ಕ್ ಈಸಿ ಅಂತ ಹೇಳ್ಬೋದು. ಕಿಶೋರ್ ಅವ್ರ ಪಾತ್ರ ಆಗಿರ್ಬೋದು, ಉಮೇಶ್ ಅಣ್ಣ ಅವ್ರ ಪಾತ್ರ ಆಗಿರ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಇನ್ನು ಮತ್ತಷ್ಟು ಹಲವಾರು ಕಲಾವಿದರಿದ್ದಾರೆ. ಕಾರ್ತಿಕ್ ಆ್ಯಂಡ್ ಕಾರ್ತಿಕ್ ಅಂತಲೇ ಕರೀತಾರೆ ಅವ್ರನ್ನ. ಇಬ್ಬರ ಜೊತೆನೂ ನನ್ನ ಸ್ಕ್ರೀನ್ ಶೇರಿಂಗ್ ನೋಡಿದ್ರಿ ನೀವು ಅದರಲ್ಲಿ. ಸೊ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಯುನೀಕ್ ವೇ ಆಫ್ ಸ್ಟೋರಿ ಆರ್ಕ್ ಇದೆ. ಬಟ್ ಎಲ್ಲೂ ಯಾವುದು ಲೂಸ್ ಎಂಡ್ಸ್ ಇಲ್ಲ. That is something we have to appreciate. I'm really sorry if I'm boring you all. ನನಗೆ ಒಂದಷ್ಟು ವಿಷಯಗಳನ್ನ ಹೇಳ್ಕೊಡ್ಬೇಕು ಅನ್ನೋ ಒಂದು ಆಸೆ. ಬಟ್ ಟ್ರೈಲರಲ್ಲಿ ಇಷ್ಟೊಂದು ನೋಡ್ಬಿಟ್ಟು ನಾನೇ ಒಂಥರ ಮೊಬ್ಬಾಗಿದ್ದೀನಿ. ಸೊ ಹಾಗಾಗಿ ಹೆಚ್ಚು ಮಾತಾಡ್ತಾ ಇದ್ದೀನಿ. ಪ್ರಾಬಬ್ಲಿ ಸಿನಿಮಾ ನೋಡಿದ್ಮೇಲೆ ಇನ್ನೂ ಹೆಚ್ಚು ಮಾತಾಡಿ ನಿಮ್ಗೆಲ್ಲರಿಗೂ ಡಿಸ್ಟರ್ಬ್ ಮಾಡ್ತೀವಿ ಅನ್ಸುತ್ತೆ. ಸೊ ಇನ್ನೊಂದು ಸ್ವಲ್ಪ ಹೇಳಲ್ಲ ಅಥವಾ ಇಲ್ಲ ಬೇಡ, ಸಾಕಾ ರಾತ್ ಸಾಕು ಅಂದರು ಸಾಕು ಬಿಡಿ. ಆ್ಯಂಡ್ ನನಗೇನು ನಿಜ ಇದು ಹೇಳಬೇಕು, ನನಗೆ ಮನೋಹರ್ ಅವರು ಮತ್ತು ಮೋಕ್ಷೇಂದ್ರ ಅವರು ನನ್ನನ್ನು ಇಷ್ಟಿರೋವಾಗ್ಲಿಂದ ನೋಡಿದ್ದೀರಾ ಅಂದ್ರೆ ಇಲ್ಲಪ್ಪ, ನಾನೊಂದು 16 ವರ್ಷ, ನನ್ನ ಮೊದಲನೇ ಸಿನಿಮಾ ಆಗಿರ್ಬೋದು ಅಥವಾ ಮೊದಲನೇ ಆಲ್ಬಮ್ ಸಾಂಗ್ ಏನಿತ್ತು ಆ ಟೈಮ್ನಿಂದನೂ ಇವರೆಲ್ಲ ನಮ್ಮ ಮಾಧ್ಯಮದವರು ನನ್ನನ್ನು ನೋಡ್ತಾ ಬಂದಿದ್ದಾರೆ, ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಇವ್ರು ಇಲ್ಲದೆ ಪ್ರಾಬಬ್ಲಿ ನಮ್ಮ ಚಿತ್ರಗಳು ಅಥವಾ ನಾನು ಮಾಡುವಂಥ ಪಾತ್ರಗಳು ಇಷ್ಟು ಮಟ್ಟಿಗೆ ರೀಚ್ ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ನನ್ನ ಕಡೆಯಿಂದ ನನ್ನ ಡೀಪೆಸ್ಟ್ ಗ್ರಾಟಿಟ್ಯೂಡ್ ನಿಮ್ಮೆಲ್ಲರಿಗೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ರಿಯೇಟಿಂಗ್ ದಿಸ್ ಸ್ಟೇಜ್ ಫಾರ್ ಮೀ. ಸೂಪರ್ ಸೂಪರ್. ನೀವು ಹೇಳಿದ ಒಂದು ಮಾತಿಗೆ ನಾನು ಅಗ್ರಿ ಆಗ್ತೀನಿ. ಇನ್ನೋಸೆನ್ಸ್ ತುಂಬಿ ತುಳುಕ್ತಾ ಇದೆ ಮುಖದಲ್ಲಿ. ನೀವು ಹೇಳೋದು ಪ್ರತಾಪಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಾವು ಒಂದು ಪಾತ್ರ ಮಾಡಿ ಅಂತ ಹೇಳೋದಲ್ಲ, ಅದನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಅಂದರೆ ಸಿನಿಮಾದಲ್ಲಿ ಪಾತ್ರ ಆಗಿರ್ಬೋದು, ನಮ್ಮ ಮನೇಲಿ ನಮಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋದು, ಕೆಲಸ ಮಾಡಿರೋದಾಗಿರ್ಬೋದು, ನಮ್ಮ ಮನೇಲಿ ಪ್ರತಿ ಒಬ್ಬರದ್ದು ನಮಗೆ ಸಪೋರ್ಟ್ ಆಗಿ. ನಾವು 4 ಜನ ಫ್ಯಾಮಿಲಿ, ಸಂಜು ಒಬ್ಬ ಅಮೇರಿಕದಲ್ಲಿ ಇರ್ಬೋದು, ಬಟ್ ನೀವು 20-25 ಜನ ನಮ್ಮ ಮನೇಲಿ ನಮ್ಮನ್ನೇನು ನೋಡ್ಕೋತೀರ, ನೀವೆಲ್ಲರೂ ಒಂದು ಬ್ಯಾಕ್ ಬೋನೇ. ಸೊ ಅದರಿಂದನೇ ನಮಗೆಲ್ಲರೂ ಎಲ್ಲ ಕೆಲಸನೂ ಸ್ಮೂತಾಗಿ ಆಗೋದು. ನಿಮ್ಮ ಪಾತ್ರನ ಅಚ್ಚುಕಟ್ಟಾಗಿ ನೀವು ನಿರ್ವಹಿಸಿದರೆ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಇದರಿಂದ ನಿಮ್ಮ ಮುಂದಕ್ಕೆ ಒಂದು ಆಕ್ಟಿಂಗ್ ಕರಿಯರು ನಿಮಗೆ ಸರಿಶ ಆಗಲಿ ಅಂತ ಕೇಳ್ಬೋದು. ಇನ್ಮೇಲೆ ಯಾರು ಪ್ರತಾಪ್ ಅವ್ರಿಗೆ ಡಬ್ಬಾ ಹೀರೋ ಅಂತೆಲ್ಲ ಹೇಳಂಗಿಲ್ಲ ಈ ಸಿನಿಮಾ ಆದ್ಮೇಲೆ. ನಾನು ಒಪ್ಪಲ್ಲ, ಯಾರು ಒಪ್ಪಲ್ಲ ಅಲ್ವಾ ಸಚಿನ್ ಸರ್? ಥ್ಯಾಂಕ್ ಯು ಸೋ ಮಚ್. ಒಂದು 2 ವಿಷಯಗಳನ್ನ ಮತ್ತೆ ಈ ಸಿನಿಮಾದ ವಿಜುವಲ್ಸ್ಗೆ ಆ್ಯಕ್ಚುಲಿ ಇಷ್ಟು ಒಂದು ಅದ್ಭುತವಾದಂಥ ವಿಜುವಲ್ ನೀವೇನು ನೋಡ್ತಿದ್ದೀರಾ, ಇದಕ್ಕೆ ಕಾರಣರಾದಂಥ ನಮ್ಮ ನಾಗೇಶ್ ಅವರು. ಇವತ್ತು ಆ್ಯಕ್ಚುಲಿ ಅವ್ರು ಇಲ್ಲಿಲ್ಲ, ಅವ್ರ ಕೆಲಸದಲ್ಲಿದ್ದಾರೆ. ಬಟ್ ಅವ್ರ ಬಗ್ಗೆ ಡೆಫಿನೆಟ್ಲಿ ಮಾತಾಡ್ಬೇಕು. ನಾನು ಅವ್ರನ್ನ ಸಂಜಯ್ ಲೀಲಾ ಬನ್ಸಾಲಿ ಅಂತ ಕರೀತಿದ್ದೆ. ಯಾಕೆಂದರೆ ಅವ್ರು ಹೇಳ್ತಿದ್ರು ನಾನು ಪ್ರಾಬಬ್ಲಿ ಮೇಲ್ ಆ್ಯಕ್ಟರ್ಸ್ಗೆ ಅಷ್ಟು ಲೈಟಿಂಗ್ ಎಲ್ಲ ಮಾಡಿದೆ ಅವ್ರನ್ನ ರಾಕ್ ತೋರಿಸ್ಬೋದು, ಬಟ್ ಹೆಣ್ಮಕ್ಳಿಗೆ ಮಾತ್ರ ಡೆಫಿನೆಟ್ ಆಗಿ ಆ ಸ್ಕ್ರೀನಲ್ಲಿ ನಾನು ಅವ್ರನ್ನ
ಅವರ ಒಂದು ಇಮೋಷನ್ಸ್ ಏನಿದೆ ಅದನ್ನ ಪೋರ್ಟ್ರೇ ಮಾಡೋಕ್ಕೋಸ್ಕರ ನಾನು ತುಂಬ ಬ್ಯೂಟಿಫುಲ್ ಆಗಿ ಲೈಟಿಂಗ್ ಮಾಡ್ತೀನಿ ಅಂತ. ಸೊ ಅವರೊಬ್ರು ಆ್ಯಂಡ್ ನೀವು ನೋಡಿದಂಥ ಕೆಲವೊಂದು ವಿಜುವಲ್ಸು ಇಟ್ಸ್ ಆಲ್ ಡನ್ ಇನ್ ಅ ಸೆಟ್. ಸೊ ಆ ಸೆಟ್ಗೆ ಇವರ ಕ್ರಿಯೇಟಿವಿಟಿ, ರಾಜ್ ಅವರ ಕ್ರಿಯೇಟಿವಿಟಿ, ಪ್ರತಿಯೊಂದು ಐಟಮ್ಸ್ ಅಲ್ಲಿ ಇಟ್ಟಂತ ಐಟಮ್ಸು ನಮ್ಮ ಹತ್ರ ಫೋಟೋಸ್ ಇದೆ ಕೆಲವೊಂದು ಕಂಟಿನ್ಯೂಟಿದು. ಸೊ ಅದನ್ನೆಲ್ಲ ನೋಡಿದಾಗ ಒಂದು ಡೆಪ್ತ್ ಅಲ್ಲಿ ಒಂದು ಕ್ಯಾರೆಕ್ಟರ್ಗೆ ಬೇಕಾದಂತ ಅಷ್ಟು ಒಂದು ಪ್ರಿಪ್ರೇಷನ್ಸ್ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ದಟ್ ಯು ಡಿಡ್ ದಟ್ ರಾಜ್. ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸೆಟ್ಟಲ್ಲಿ ಶೂಟ್ ಮಾಡಿದ್ದು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದು ಫೋಟೋ ಆಪರ್ಚುನಿಟಿ ನಿಮ್ಮಿಬ್ಬರದ್ದು ಒಟ್ಟಿಗೆ.